Good morning, dear students. Welcome to my channel Enlighten. Okay, in this video, we will going to discuss about the third aspect of your syllabus, that is constitution of the board, which is going to exist about executive and non-executive directors. Okay, so in this video, we will going to dealt with that. Okay, so first, what exactly you mean by the constitution of the board, right? The constitution of the board means nothing but the group of members who are going to constituted as a higher authority in the organization in order to look after the what are all the activities are going to conducted in the organization. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್ ಅಂದರೆ ನಥಿಂಗ್ ಬಟ್ ಈಗ ಒಂದು ಆರ್ಗನೈಸೇಷನ್ನಲ್ಲಿ ಏನೆಲ್ಲ ಮ್ಯಾಟರ್ಸ್ಗಳನ್ನ ಡಿಸ್ಕಸ್ ಮಾಡಬೇಕು, ಅದ್ರ ಜೊತೆಗೆ ಏನೆಲ್ಲ ಅಪ್ಗ್ರೇಡೇಷನನ್ನು ಮಾಡಬೇಕು, ಸೊ ಅದನ್ನೆಲ್ಲದನ್ನು ಕೂಡ ಒಂದು ಬೋರ್ಡ್ ಅಂತ ಹೇಳಿ ಫಾರ್ಮ್ ಮಾಡಿ ಆ ಬೋರ್ಡಲ್ಲಿ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮಥಿಂಗ್ ಅಬೌಟ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್ ಅಂತ ಕರಿತೀವಿ. ಅಂದರೆ ನಥಿಂಗ್ ಬಟ್ ಒಂದು ಬೋರ್ಡನ್ನು ಫಾರ್ಮ್ ಮಾಡೋದು. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಆಡಿಟ್ ಮಾಡಬೇಕು ಅಂದರೆ ಒಂದು ಆರ್ಗನೈಸೇಷನಲ್ಲಿ, ಸೊ ಅಲ್ಲಿ ಒಂದಿಷ್ಟು ಜನ, ಒಂದು 5 to 6 ಮೆಂಬರ್ಸ್ ಅಥವಾ 7 to 8 ಮೆಂಬರ್ಸ್ ಅಷ್ಟು ಒಂದು ಮೆಂಬರ್ಸ್ ಆಗಿ ಆ ಬೋರ್ಡಿಗೆ ಒಬ್ಬರು ಚೇರ್ಮನ್ ಆಗ್ತಾರೆ. Okay, so as per the chairman guidelines, all other are going to work, and adu ಏನು ರಿಸಲ್ಟ್ನ they have been recommended in the report that it is going to be stated as one rule and regulation for the organization. Okay, ಅಂದರೆ matters which are all required for the organization, for the overall development of the organization, which is going to be discussed in the board. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್ ಅಂತ ಕರಿತೀವಿ. ಅಂದರೆ ಡಿಫ್ರೆಂಟ್ ಬೋರ್ಡ್ಸ್ಗಳಿದೆ. ಇನ್ ಅ ಮಾಡ್ಯೂಲ್ 5 ಯು ಆರ್ ಗೋಯಿಂಗ್ ಟು ಲರ್ನ್ ಲೈಕ್ ರೆಮ್ಯುನರೇಷನ್ ಕಮಿಟಿ ಆರ್ ರೆಮ್ಯುನರೇಷನ್ ಬೋರ್ಡ್ ಆರ್ ಆಡಿಟ್ ಕಮಿಟಿ ಆರ್ ಆಡಿಟ್ ಬೋರ್ಡ್. ಓಕೆ, CSR ಬೋರ್ಡ್ ಆರ್ CSR ಕಮಿಟಿ. ಓಕೆ, ಸೊ ಈ ಥರ ಡಿಫ್ರೆಂಟ್ ಬೋರ್ಡ್ಸ್ಗಳಿದೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡಲ್ಲಿನೂ ಕೂಡ ದ constitution of the board can be made as three types. That is, first one is advisory board, second one is governing or unitary board, third one is two-tier board. Okay, so here the advisory board means nothing but the advisory board are going to incorporated under the main organization, which defines their limits of authority and responsibility. It has no legal status apart from its parent body. ಅಂದರೆ ಈಗ ಅಡ್ವೈಸರಿ ಬೋರ್ಡಲ್ಲಿ ಏನಂತಂದರೆ ಮೇಯ್ನ್ ಆರ್ಗನೈಸೇಷನ್ ಏನಿರುತ್ತೆ ಆ ಮೇಯ್ನ್ ಆರ್ಗನೈಸೇಷನ್ ಮೆಂಬರ್ಸ್ ಅಷ್ಟೇ ಬೋರ್ಡಲ್ಲಿ ಇರ್ತಾರೆ. ಓಕೆ, ಆಮೇಲೆ ಇಲ್ಲಿ ಹೇಗೆ ಅಂತಂದರೆ ಯಾವುದೇ ಥರದ ಲೀಗಲ್ ಸ್ಟೇಟಸ್ ಇರೋದಿಲ್ಲ. ಅಂದರೆ ಅಡ್ವೈಸರಿ ಬೋರ್ಡ್ ಅಂತ ಹೇಳಿದರೆ ಜಸ್ಟ್ ಆರ್ಗನೈಸೇಷನ್ ಮೆಂಬರ್ಸೇ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳಿ ಆರ್ಗನೈಸೇಷನಲ್ಲಿ ಹೇಳೋದ್ರಿಂದ ಯಾವುದೇ ಥರದ ಥರ್ಡ್ ಪಾರ್ಟಿ ಇಂಟರ್ವೆನ್ಸು ಇರೋದಿಲ್ಲ ಅಡ್ವೈಸರಿ ಬೋರ್ಡಲ್ಲಿ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಹೈಯರ್ ಅಥಾರಿಟಿ ಇರ್ತಾರೆ, ABCDE 5 ಮೆಂಬರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ 5 ಮೆಂಬರ್ಸ್ ಏನು ಮ್ಯಾಟರ್ಸನ್ನು ಡಿಸ್ಕಸ್ ಮಾಡ್ತಾರೆ, ದ್ಯಾಟ್ ಇಟ್ ವಿಲ್ ಬಿ ದ ಫೈನಲ್. ಓಕೆ, ಥರ್ಡ್ ಪಾರ್ಟಿದು ಇಂಟರ್ವೆನ್ಸು ಭಾಳನೇ ಕಡಿಮೆ ಇರುತ್ತೆ ಈ ಅಡ್ವೈಸರಿ ಬೋರ್ಡಲ್ಲಿ. ಓಕೆ, ದಟ್ ಈಸ್ ದ ಥರ್ಡ್ ಪಾರ್ಟಿ ಅಡ್ವೈಸ್ ವಿಚ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಆರ್ಗನೈಸೇಷನ್ ಇಫ್ ಅಡ್ವೈಸರಿ ಬೋರ್ಡ್ ಈಸ್ ಗೋಯಿಂಗ್ ಟು ಫಾಲೋಡ್ ಇನ್ ದ ಆರ್ಗನೈಸೇಷನ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ advisory board. Whereas the second one, governing or unitary board, in this the governing boards are independently incorporated and the legal entity and authority. In legal authority, the governing board is the organization. It has the authority to govern itself and to create its own rules. The governing body is ultimate accountable for the proper conduct of the organization business. ಓಕೆ, ಸೊ ಈ ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡಲ್ಲಿ ಹೇಗೆ ಅಂತಂದರೆ ದ ಗವರ್ನಮೆಂಟ್ ಇಂಟರ್ವೆನ್ಸ್ ವಿಲ್ ಬಿ ದೇರ್. ಓಕೆ, ಇಫ್ ಎನಿ ಗವರ್ನಮೆಂಟ್ ಸಜೆಸ್ಟೆಡ್ ದ ಆರ್ಗನೈಸೇಷನ್ ಟು ಗೋ ವಿತ್ ದಿಸ್ ಆ್ಯಂಡ್ ಟು ರನ್ ಲೈಕ್ ದಿಸ್ ಆರ್ಗನೈಸೇಷನ್ ಅಂತ ಏನಾದರೂ ಸಜೆಷನ್ ಕೊಟ್ಟರೆ ದೆನ್ ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡ್ ಈಸ್ ರಿಕ್ವೈರ್ಡ್.
ಓಕೆ. ವೆರಾಸ್ ದ 2-tier ಬೋರ್ಡ್ ಅಂತ ಹೇಳಿದ್ರೆ ದ ಕಾಂಬಿನೇಷನ್ ಆಫ್ ಅಡ್ವೈಸರಿ ಆ್ಯಂಡ್ ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡ್. ಓಕೆ. ಸೊ ಈಗ ಅಡ್ವೈಸರಿ ಬೋರ್ಡಲ್ಲಿ ಹೇಗೆ ಅಂತಂದರೆ ಥರ್ಡ್ ಪಾರ್ಟಿ ಇಂಟರ್ವೆನ್ಸ್ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ದೇ ಕ್ಯಾನ್ ಗಿವ್. ಬಟ್ ಅಲ್ಲಿ ಆರ್ಗನೈಸೇಷನಲ್ಲಿ ಯಾರೆಲ್ಲ ಮೆಂಬರ್ಸ್ ಇರ್ತಾರೆ, ಜಸ್ಟ್ ದೇ ಆರ್ ಗೋಯಿಂಗ್ ಟು ಮೇಕ್ ಎನ್ ಸಜೆಷನ್. ವೆರಾಸ್ ದ ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡಲ್ಲಿ ಹೇಗೆ ಅಂತ ಹೇಳಿದ್ರೆ ಗವರ್ನಮೆಂಟ್ ಇಂಟರ್ವೆನ್ಸ್ ಜೊತೆಗೆ ಮೆಂಬರ್ಸ್ಗಳು ಏನು ಡಿಸ್ಕಷನ್ ನಡೆಸ್ತಾರೆ ದಟ್ ಇಟ್ ವಿಲ್ ಬಿ ದ ಫೈನಲಿ. ಓಕೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್. ಒನ್ ಈಸ್ ಅಡ್ವೈಸರಿ ಬೋರ್ಡ್. ಓಕೆ. ಅಂದರೆ ಒಂದು ಸಪ್ರೇಟ್ ಬೋರ್ಡ್ ಇರುತ್ತೆ ಆರ್ಗನೈಸೇಷನಲ್ಲಿ. ಅವರು ಏನೇ ಆರ್ಗನೈಸೇಷನ್ ಡೆವಲಪ್ಮೆಂಟಿಗೆ ಹೇಳಿದರು ಅಂತಂದರೆ ದಟ್ ಇಟ್ ವಿಲ್ ಬಿ ರಿಗಾರ್ಡೆಡ್ ಆಸ್ ದ ಅಡ್ವೈಸರಿ ಬೋರ್ಡ್. ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡ್ ಅಂತ ಹೇಳಿದ್ರೆ ಸಿಂಗಲ್ ಪರ್ಸನ್ಸ್ ಇರ್ತಾರೆ, ಅದ್ರ ಜೊತೆಗೆ ಗವರ್ನಮೆಂಟ್ ಇಂಟರ್ವೆನ್ಸಿಂದ ವಾಟ್ ಎವರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಗೋಯಿಂಗ್ ಟು ಬಿ ಫಾರ್ಮ್ಡ್, ಸೊ ಬೇಸ್ಡ್ ಆನ್ ವಿಚ್ ದೇ ಆರ್ ಗೋಯಿಂಗ್ ಟು ಫಾರ್ಮುಲೇಟ್ ದ ಬೋರ್ಡ್. ಸೊ 2-tier ಬೋರ್ಡ್ ಅಂತಂದರೆ ದ ಕಾಂಬಿನೇಷನ್ ಆಫ್ ಅಡ್ವೈಸರಿ ಆ್ಯಂಡ್ ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡ್. ಓಕೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್. ಈಗ ನೀವು ಅಡ್ವೈಸರಿ ಬೋರ್ಡ್ ಅಂದರೆ ಥರ್ಡ್ ಪಾರ್ಟಿಯಿಂದ ಅಡ್ವೈಸ್ ಬರುತ್ತೆ ಆರ್ಗನೈಸೇಷನಿಗೆ. ಗವರ್ನಿಂಗ್ ಆರ್ ಯುನಿಟರಿ ಬೋರ್ಡಿಂದ ಏನಂತ ಹೇಳಿದ್ರೆ ಗವರ್ನಮೆಂಟ್ ಇಂಟರ್ವೆನ್ಷನ್ನು, ಅದಾದಮೇಲೆ ಬೋರ್ಡ್ ಮೆಂಬರ್ಸಿನ ಡಿಸ್ಕಷನ್ ಆಗುತ್ತೆ ಯಾವುದೇ ಮ್ಯಾಟರ್ಸ್ಗಳು ಚೇಂಜ್ ಆಗಬೇಕು ಅಂದರೆ. 2-tier ಅಂದರೆ ದ ಕಾಂಬಿನೇಷನ್ ಆಫ್ ಬೋತ್. ಓಕೆ. ಇದಿಷ್ಟು ನೆನಪಿಟ್ಕೋಬೇಕು ಇದರಲ್ಲಿ. ಸೊ ಫರ್ದರ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಲೀಗಲ್ ಚೆಕ್ಲಿಸ್ಟ್ ಆಫ್ ದ ಬೋರ್ಡ್. ಮೀನ್ಸ್ ಈಗ ಒಂದು ಬೋರ್ಡ್ ಇದೆ ಅಂತಂದರೆ ದೆನ್ ವಾಟ್ ಆರ್ ಆಲ್ ದ ಮ್ಯಾಟರ್ಸ್ ನೀಡ್ ಟು ಬಿ ದೇರ್ ಆರ್ ವಾಟ್ ಆರ್ ಆಲ್ ದ ಮ್ಯಾಟರ್ಸ್ ನೀಡ್ ಟು ಬಿ ದೇರ್ ಇನ್ ದ ಬೋರ್ಡ್. Okay, so the first thing is, does the company board have up-to-date bylaws or not? Andre up-to-date bylaws or not means whatever the organization it's been conducted, the rules and regulations and all those, whether those are adhered to the law or not. Andre ಏನೆಲ್ಲ ರೂಲ್ಸ್ ಆ್ಯಂಡ್ ರೂಲ್ಸು ರೆಗ್ಯುಲೇಷನ್ಸನ್ನು ಆರ್ಗನೈಸೇಷನಲ್ಲಿ ಫ್ರೇಮ್ ಮಾಡಿರ್ತಾರೆ ಅದು ಎಲ್ಲದೂ ಕೂಡ ಲಾ ಪ್ರಕಾರ ಇದೇನಾ ಇಲ್ವಾ ಅಂತ ಹೇಳಿ ಬೋರ್ಡ್ ಅವರು ದೇ ನೀಡ್ ಟು ಚೆಕ್. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ರಿಗಾರ್ಡಿಂಗ್ ಡಸ್ ದ ಕಂಪನಿ ಬೋರ್ಡ್ ಹ್ಯಾವ್ ರಿಟರ್ನ್ ಪರ್ಸನಲ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಆರ್ ನಾಟ್. ಅಂದರೆ ಈಗ ಕೆಲವೊಬ್ಬರು ಏನಂದರೆ ಓರಲಿ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಬಟ್ ಆ ಎಲ್ಲ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸು ವೆದರ್ ದೇ ಆರ್ ಇನ್ ದ ರಿಟರ್ನ್ ಫಾರ್ಮ್ಯಾಟ್ ಆರ್ ನಾಟ್ ಅಂತ ಹೇಳಿನೂ ಕೂಡ ಬೋರ್ಡ್ ಅವರು ದೇ ನೀಡ್ ಟು ಲುಕ್ ಆಫ್ಟರ್ ದ ಥಿಂಗ್ಸ್. ಓಕೆ. ಸೊ ಸೆಕೆಂಡ್ ಥಿಂಗ್ ಇಸ್, ಆರ್ ಎಂಪ್ಲಾಯೀಸ್ ಬೆನಿಫಿಟ್ಸ್ ಪ್ರೊವೈಡೆಡ್. ಅಂದರೆ ಎಂಪ್ಲಾಯೀಸಿಗೆ ಏನೆಲ್ಲ ಬೆನಿಫಿಟ್ಸ್ಗಳನ್ನ ಕೊಡಬೇಕು, ವೆದರ್ ದಟ್ ಹ್ಯಾಟ್ಸ್ ಬೀನ್ ಗಿವನ್ ಬೈ ದ ಆರ್ಗನೈಸೇಷನ್ ಆರ್ ನಾಟ್ ಅಂತ ಹೇಳಿ. ಓಕೆ. ಸೊ ದ ಫಸ್ಟ್ ಬೆನಿಫಿಟ್ ಇಸ್ ರಿಟೈರ್ಮೆಂಟ್ ಬೆನಿಫಿಟ್ಸ್, ವರ್ಕರ್ಸ್ ಬೆನಿಫಿಟ್ಸ್, ಕಾಂಪೆನ್ಸೇಷನ್. ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂದರೆ ಒಬ್ಬ ಎಂಪ್ಲಾಯಿ ಆರ್ಗನೈಸೇಷನಿಂದ ರಿಟೈರ್ಡ್ ಆದರು ಅಂದರೆ ವೆದರ್ ದ್ಯಾಟ್ ಪರ್ಸನ್ ಹ್ಯಾವ್ ದ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆರ್ ನಾಟ್ ಅಂತ ಹೇಳಿ ದ ಬೋರ್ಡ್ ನೀಡ್ ಟು check. Okay. And next is workers benefits. Andre in the working of the employees, in the working area of the employees, whether all the salary and the remuneration or the any kind of refreshment facilities, whether it's been giving or not. Then next children's education. Okay. So these are all the different benefits and the accommodation. Okay, these are all the benefits whether it's been provided by the organization or not anta heli the board need to check. Okay. So then next is compensation, right? So compensation means if any unusual things going to happen and that particular employee is going to die in the organization itself, then they need to provide the compensation for their family. Okay. So this is regarding the second one. Next, third one is an annual audit done by a qualified. That is whether the audit is mandatory in every organization, right? So whether that particular audit, whether it's been conducted by the qualifieds or not, like chartered accountants or chartered management accountants or chartered government accountants. Okay. Sorry, controller general audit. ಓಕೆ. ಸೊ ಈ ಎಲ್ಲ ಪರ್ಸನ್ಸ್ಗಳಿಂದ ಕ್ವಾಲಿಫೈಡ್ ಆಗಿ ನಡೀತಾ ಇದ್ದಾನೋ ಇಲ್ವೋ ಆಡಿಟ್. ಓಕೆ. ಈಗ ಬೋರ್ಡ್ ಅಂದರೆ ಏನಪ್ಪ, ದೇ ಆರ್ ದ ಓನರ್ಸ್ ಆಫ್ ದ ಆರ್ಗನೈಸೇಷನ್, ರೈಟ್?
So they are the owners of the organization. So that is what they need to look after. These are all the various activities. ಈಗ ಬೋರ್ಡಲ್ಲೇ ಓನರ್ಸು ಇರೋದ್ರಿಂದ ಅದ್ರ ಜೊತೆಗೆ ಅಸೋಸಿಯೇಟೆಡ್ ಪರ್ಸನ್ಸ್ಗಳು ಇರೋದ್ರಿಂದ ಆ ಬೋರ್ಡಲ್ಲಿ ವೆದರ್ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕಂಡಕ್ಟ್ ಆಗ್ತಾ ಇದೆನಾ ಇಲ್ವಾ ಅಂತೇಳಿ ಆ್ಯಸ್ ಅ ಬೋರ್ಡ್ ಮೆಂಬರ್ಸ್ ದೇ ನೀಡ್ ಟು ಲುಕ್ ಆಫ್ಟರ್. Okay, next last thing regarding is the report of financial statements fully updated and accurate or not. Okay, ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಸಿಸ್ ಮೇಲೇ ಒಂದು ಆರ್ಗನೈಸೇಷನಿನ ಏನು ಒಂದು ಪೊಟೆನ್ಷಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ, ರೈಟ್? ಸೊ ಈಗ ಯೂಶ್ವಲಿ ಏನಂತ ಹೇಳಿದ್ರೆ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರನೂ ಕೂಡ ಲಾಸ್ಟ್ 5 ಇಯರ್ಸಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಂದು ಕಂಪನಿ ಮೇಂಟೈನ್ ಮಾಡಬೇಕು. ಪಾಸ್ಟ್ 5 ಇಯರ್ಸ್ ಟ್ರ್ಯಾಕ್ ರೆಕಾರ್ಡ್ಸ್ ದೇ ನೀಡ್ ಟು ಮೇಂಟೈನ್ ಅಂತ ಇದೆ, ರೈಟ್? ಸೊ ಆ ಪಾಸ್ಟ್ ರೆಕಾರ್ಡ್ಸಲ್ಲಿ ಏನಾದರೂ ಡಿಫಿಷಿಯನ್ಸೀಸ್ ಇದೆನಾ, ದ್ಯಾಟ್ ನೀಡ್ ಟು ಬಿ ಚೆಕ್ಡ್ ಬೈ ದ ಎವ್ರಿ ಒನ್. ಓಕೆ, ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲೂ ಕೂಡ ಬೋರ್ಡ್ ಮೆಂಬರ್ಸ್ ಅವರು ದೇ ನೀಡ್ ಟು ಥಿಂಕ್. Okay, so here legal checklists means nothing but the board members, they need to obey for the law. Okay, as per the law only they need to carry out their business in the organization. Okay, ಆ ಒಂದು ರೀಸನಿಗೋಸ್ಕರನೇ ಈ ಎಲ್ಲ ಮ್ಯಾಟರ್ಸ್ಗಳಲ್ಲಿನೂ ವೆದರ್ the information provided by the board members whether it's up to date or not ಅಂತ ಹೇಳಿ they need to check. ಓಕೆ, ಸೊ ಈಗ ಒಂದು ಬೋರ್ಡ್ ಮೆಂಬರ್ ಅಂತ ಹೇಳಿದರೆ ಸೊ ಅವರಿಗೆ ಇದೆಲ್ಲ ಅದು ಕೂಡ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೀಗಲ್ ಚೆಕ್ ಲಿಸ್ಟ್ಸ್ ಆಫ್ ದ ಬೋರ್ಡ್. ಸೊ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಬೋರ್ಡ್, ಓಕೆ, we will next further move towards the structure of board. Okay, so ಈಗ in the sense ಈಗ ಡಿಫ್ರೆಂಟ್ 2 ಕಂಪನೀಸ್ ಅಲ್ವಾ, ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ ಅಂತ ಇರುತ್ತೆ. ಸೊ ಅದರಲ್ಲಿ ಯಾವ್ಯಾವ ಥರ ಬೋರ್ಡ್ ಮೆಂಬರ್ಸ್ ಇರ್ತಾರೆ, ರೈಟ್? ಸೊ ವೆನ್ ಇಟ್ ಕಮ್ಸ್ ಟು ದ ಅನ್ಲಿಸ್ಟೆಡ್ ಕಂಪನಿ, ಅಲ್ಲಿ ಯಾವುದೇ ಥರ ಡೈರೆಕ್ಟರ್ಸ್ ಕಾನ್ಸೆಪ್ಟ್ ಅದೆಲ್ಲ ಏನೂ ಇರೋದಿಲ್ಲ, ಜಸ್ಟ್ ಓನರ್ಸನ್ನೇ ಡೈರೆಕ್ಟರ್ಸ್ ಆಗಿ ಆ್ಯಕ್ಟ್ ಆಗ್ತಾರೆ. ಓಕೆ, ಈಗ ನಿಮಗೆ ಪಬ್ಲಿಕ್ ಕಂಪನಿ ಪ್ರೈವೇಟ್ ಕಂಪನಿ ಅಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿದೆ. ಸೊ ದ ಪಬ್ಲಿಕ್ ಕಂಪನಿ ಇಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್ ಆಸ್ ಪರ್ ದ ಲೀಗಲ್ ಸ್ಟೇಟಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಇನ್ ಆರ್ಡರ್ ಟು ಫಾರ್ಮ್ ದ ಪಬ್ಲಿಕ್ ಕಂಪನಿ ದ ಮಿನಿಮಮ್ ಈಸ್ 7 and maximum there is no limit. When it comes to the private company, the minimum members is 2 and maximum members is 50. Right, so in the public company the government it is going to look after all the kind of issues and the government intervention will be there in every kind of matters. But when it comes to the private company there will be no any government intervention. As per their own rules and regulations they are going to carry the business. Okay, ಈಗ when it comes to the unlisted companies, right? The unlisted companies are those which are not registered under any stock exchanges but they are carrying out their business on their own. Okay, so ಆ ಥರ ಕಂಪನೀಸಿಗೆ ನಾವೇನಂತ ಕರಿತೀವಿ ಅಂದರೆ ಅನ್ಲಿಸ್ಟೆಡ್ ಕಂಪನೀಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಥರದ ಏನಂತ ಹೇಳ್ತೀರಾ, ಓನರ್ಸೇನೆ ಡೈರೆಕ್ಟರ್ಸ್ ಆಗಿ ಆ್ಯಕ್ಟ್ ಆಗ್ತಾರೆ. ಓಕೆ, ಎಕ್ಸ್ಟ್ರಾ ಡೈರೆಕ್ಟರ್ಸ್ಗಳು ಇರೋದಿಲ್ಲ ಇಲ್ಲಿ. ಓಕೆ, ಬಟ್ ಆದರೆ ಲಿಸ್ಟೆಡ್ ಕಂಪನೀಸಿಗೆ ಬಂದರೆ, ಓಕೆ, ಲಿಸ್ಟೆಡ್ ಕಂಪನೀಸ್ ಆರ್ ದೋಸ್ ವಿಚ್ ಆರ್ ರಿಜಿಸ್ಟರ್ಡ್ under any stock exchanges, that it may be the NSE, BSE or OTCI or in any regional stock exchanges, and they are carrying out their business as per the complete provisions of the government. Okay, so ಅಲ್ಲಿ ಆ ಲಿಸ್ಟೆಡ್ ಕಂಪನೀಸಲ್ಲಿ 2 types ಆಫ್ ಡೈರೆಕ್ಟರ್ಸ್ ಇರ್ತಾರೆ, ದಟ್ ಈಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ನೋಡಿ, ಎಕ್ಸಿಕ್ಯೂಟಿವ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸಿಗೆ ಬೋತ್ ಆರ್ ಸಿಮಿಲರ್ ಓನ್ಲಿ, ಬಟ್ ದರ್ ಇಸ್ ಸರ್ಟನ್ ಡಿಫ್ರೆನ್ಸಸ್ ಆರ್ ದೇರ್ ಬಿಟ್ವೀನ್ ದೀಸ್ 2 ಪರ್ಸನ್ಸ್. ಓಕೆ, ಈಗ ನೋಡಿ, ಲಿಸ್ಟೆಡ್ ಕಂಪನೀಸಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, ಅವರು ಬೋರ್ಡ್ ಮೆಂಬರ್ಸ್ ಆಗಿರ್ತಾರೆ. ಓಕೆ, ಅವರೇನೆ ಬೋರ್ಡ್. ಈಗ ಫಾರ್ ಎಕ್ಸಾಂಪಲ್, ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಮೇಯ್ನ್ ಅಲ್ವಾ, ಟಾಪ್ ಹೈಯರ್ ಅಥಾರಿಟಿ ಇನ್ ದ ಆರ್ಗನೈಸೇಷನ್.
ಅವರನ್ನೇ ಬೋರ್ಡಿನ ಹೈಯರ್ ಅಥಾರಿಟಿ ಆರ್ ದ ಟಾಪೆಸ್ಟ್ ಅಥಾರಿಟಿ ದೇ ವಿಲ್ ಬಿ. ಓಕೆ, ಸೊ ಈಗ ನಾನು ಮಿನಿಮಮ್ ಅಂತ ಹೇಳಿದರೆ ಒಂದು ಕಂಪನಿ 15 ಡೈರೆಕ್ಟರ್ಸನ್ನ ಅಪಾಯಿಂಟ್ ಮಾಡ್ಕೋಬೋದು. ಓಕೆ, ಆ 15 ಡೈರೆಕ್ಟರ್ಸು ಕೂಡ ಬೋರ್ಡ್ ಮೆಂಬರ್ಸ್ ಆಗಿರ್ತಾರೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಸ್ಟ್ರಕ್ಚರ್ ಆಫ್ ಬೋರ್ಡ್. Okay, so next further we will move towards the executive and non-executive directors. Okay, that is executive directors are those who are having the whole and sole responsibilities, and they are considered as the permanent employees of the organization. Okay, whereas the non-executive directors are those who are not a permanent employees of the organization, but still they are the members of the board. Okay, this is only the one difference which we can identify between the executive and the non-executive directors. Executive directors ಅಂತ ಹೇಳಿದ್ರೆ permanent employees. Okay, and ಅವರು ಎಲ್ಲ ಥರದ ರೆಸ್ಪಾನ್ಸಿಬಿಲಿಟೀಸ್ನ ಆರ್ಗನೈಸೇಷನ್ನಿಂದು ದೇ ವಿಲ್ ಕ್ಯಾರಿ. ಓಕೆ, ವೆರಾಸ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಆರ್ಗನೈಸೇಷನಲ್ಲಿ, ಬಟ್ ಅವರು ಇನ್ನೊಂದು ಬೇರೆ ಕಂಪನಿಯಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ತಾರೆ. ಬಟ್ ಇಲ್ಲಿ ಬೋರ್ಡಲ್ಲಿ ಮಾತ್ರ ಮೆಂಬರ್ ಆಗಿ ಆ್ಯಕ್ಟ್ ಆಗ್ತಾರೆ. ಓಕೆ, ಅವ್ರಿಗೆ ನಾವಂತ ಕರಿತೀವಿ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ the concept of executive directors, it's been defined under section 166 of the Companies Act 2013. Okay, so we'll see the provisions now. An executive director is a member of the board of a firm who also has management responsibilities. Executive directors hold a position on the board of directors and are company employees, and as well as board member. They have executive responsibility for running the company's business, right? So executive directors ಕೂಡ ಬೋರ್ಡ್ ಆಫ್ ಮೆಂಬರ್ಸಲ್ಲಿ ಒಬ್ಬರಾಗಿರ್ತಾರೆ, ಆ್ಯಂಡ್ ಅವರು ಎಲ್ಲ ಥರದ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೂಡ ಕ್ಯಾರಿ ಔಟ್ ಮಾಡಬೇಕು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಪರ್ಮನೆಂಟ್ ಎಂಪ್ಲಾಯೀಸ್. ಅವರು ಕಂಪನಿಯಲ್ಲಿ ಅವರ ಡೆಸಿಗ್ನೇಷನ್ ವೇರಿ ಆಗ್ಬೋದು. ಓಕೆ, ಈಗ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ದರೆ ಬೋರ್ಡ್ ಆಫ್ ಡೈರೆಕ್ಟರಿಂದ ಅವರು ಇನ್ನೊಂದು ಯಾವುದೋ CEO ಪೋಸ್ಟಿಗೆ ಹೋಗ್ಬೋದು ಅಥವಾ CFO ಪೋಸ್ಟಿಗೆ ಹೋಗ್ಬೋದು. ಓಕೆ, ಬಟ್ ಅವರು ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ತಾರೆ, ಬಟ್ ಅವರು ಬೋರ್ಡ್ ಮೆಂಬರಲ್ಲಿ ಒಬ್ಬ ಮೆಂಬರು ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಅಂದರೆ ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಓಕೆ, ಸೊ ಆ ಥರ ಡೈರೆಕ್ಟರ್ಸಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಈಗ ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ತಾರೆ ಅಂದರೆ ಒಂದು ಆರ್ಗನೈಸೇಷನ್ನಲ್ಲಿ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ದಟ್ ಆರ್ಗನೈಸೇಷನ್ನ ಒಂದು ಮ್ಯಾಕ್ಸಿಮಮ್ ಎಕ್ಸ್ಟೆಂಟಿಗೆ ನಾವು ಗ್ರೋತ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಆ ಒಂದು ರೀಸನ್ನಿಂದ ದೇ ವಿಲ್ ಬಿ ರಿಗಾರ್ಡೆಡ್ ಆಸ್ ದ ಪರ್ಮನೆಂಟ್ ಎಂಪ್ಲಾಯೀಸ್, ಆ್ಯಂಡ್ ದೇ ವಿಲ್ ಹ್ಯಾವ್ ದ whole and sole control to run the business or to run the company. Okay, on the top of their full-time executive position, executive directors are appointed to the board typically by the nominations committee or board of directors itself. ಓಕೆ, ಸೊ ಈ ಏನಂತ ಕರಿತೀರಾ, ಈ ಫುಲ್ ಟೈಮ್ ಎಕ್ಸಿಕ್ಯೂಟಿವ್ ಪೊಸಿಷನಲ್ಲಿ ಇದ್ದೂ ಕೂಡ, ಓಕೆ, ಈಗ CEO ಇರ್ತಾರೆ, CEOನೂ ಕೂಡ ಒಬ್ಬ ಬೋರ್ಡ್ ಮೆಂಬರಲ್ಲಿ ಒಬ್ಬರು. ಓಕೆ, ಸೊ ಅವರ ಮೇನ್ ಪೊಸಿಷನ್ ಏನು ಆರ್ಗನೈಸೇಷನಲ್ಲಿ CEO. ಓಕೆ, ಬಟ್ ಅವರ ಬೋರ್ಡ್ ಮೆಂಬರಲ್ಲಿ ಇರ್ತಾರೆ ಅಂದರೆ ಅವರು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ಇವರು ಏನು ಡೈರೆಕ್ಟರ್ಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಪಾಯಿಂಟ್ ಆಗೋದು ಬೈ ದ ನಾಮಿನೇಷನ್ಸ್ ಕಮಿಟಿ ಆರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಟ್ಸೆಲ್ಫ್. ಆ ಬೋರ್ಡ್ ಆಫ್ ಡೈರೆಕ್ಟರಲ್ಲಿ ಓನರು ಕೂಡ ಒಬ್ಬರಾಗಿರ್ತಾರಲ್ಲ, ಓನರನ್ನೇ ಎಲೆಕ್ಟ್ ಕೂಡ ಮಾಡ್ಬೋದು. ಓಕೆ, ಈ ಮೆಂಬರನ್ನು ವಿ ಕ್ಯಾನ್ ಅಪಾಯಿಂಟ್ ಅಂತ ಹೇಳಿ. ಓಕೆ, ಆರ್ ಅದರ್ವೈಸ್ ಥ್ರೂ ದ ನಾಮಿನೇಷನ್ಸ್, ಅಂದರೆ ಈಗ ಸೇಮ್ ವೋಟಿಂಗ್ ಸಿಸ್ಟಮ್ ಬೇಸಿಸ್ ಮೇಲೂ ಕೂಡ ಡೈರೆಕ್ಟರ್ಸನ್ನು ಎಲೆಕ್ಟ್ ಮಾಡ್ಬೋದು. ಓಕೆ, and the CEO and the CFO are executives that are generally members of the board, ರೈಟಾ? CEOs ಮತ್ತು CFOs ಅವ್ರು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲೇ ಇರೋದ್ರಿಂದ ಅವರು ಬೋರ್ಡ್ ಮೆಂಬರಲ್ಲಿ ಒಬ್ಬರಾಗೇ ಇರ್ತಾರೆ. ಓಕೆ,
So next, even under section 166 of Companies Act 2013, duties of directors are prescribed which are equal for both executive and non-executive directors. ನೋಡಿ, ಇದು ಎಕ್ಸಿಕ್ಯೂಟಿವ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಏನೆಲ್ಲ ಡ್ಯೂಟೀಸ್ ಪರ್ಫಾರ್ಮ್ ಮಾಡ್ತಾರೆ ಎರಡೂ ಸೇಮೇ. ಬಟ್ ಆದರೆ ಒಂದೇ ಡಿಫ್ರೆನ್ಸು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಪರ್ಮನೆಂಟ್ ಎಂಪ್ಲಾಯೀಸು, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ದೇ ಆರ್ ಜಸ್ಟ್ ಲೈಕ್ ಅ ವಿಸಿಟರ್ಸ್ ಫಾರ್ ದ ಆರ್ಗನೈಸೇಷನ್, but they are not a permanent employees in the organization. Okay, so this is regarding the executive directors as per section 166. Okay, so next we'll see certain provisions of the Companies Act 2013 pertaining to the executive directors. ಓಕೆ, ಇಲ್ಲಿ ಕೆಲವೊಂದು ಪ್ರೊವಿಷನ್ಸ್ಗಳಿದೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಅಂದರೆ ಯಾವ್ಯಾವ ಕಂಡೀಷನ್ನಲ್ಲಿ ಯಾವ್ಯಾವ ಥರ ಇರ್ತಾರೆ ಅಂತ ಹೇಳಿ. ಓಕೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಸ್ ಪರ್ ರೂಲ್ 2 subsection 1 overall K of the company's specification definition details rules 2014, executive director means a whole-time director as defined in clause 94 of subsection 2 of the ಆ್ಯಕ್ಟ್. ಓಕೆ, ಈಗ ಹೋಲ್ ಟೈಮ್ ಡೈರೆಕ್ಟರ್ ಅಂತ ಹೇಳಿನೂ ಕೂಡ ಕರಿಬೋದು ಅವರಿಗೆ. ರೂಲ್ 2 subsection 1 ಓವರಾಲ್ ಕೆ. ಓಕೆ, ಇದನ್ನು ಈ ಥರನೇ ಪ್ರೊನೌನ್ಸಿಯೇಷನ್ ಮಾಡಬೇಕು. ಸೊ ಅವರನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸನ್ನು ಹೋಲ್ ಟೈಮ್ ಡೈರೆಕ್ಟರ್ ಅಂತಲೂ ಕೂಡ ಕರಿಬೋದು. ಅಂದರೆ ಅವ್ರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಆರ್ಗನೈಸೇಷನಲ್ಲಿ. ಸೊ ಹಾಗಾಗಿ ಹೋಲ್ ಟೈಮ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡೋದು ಕೂಡ ಸೆಕ್ಷನ್ 2 ಸಬ್ಸೆಕ್ಷನ್ ಕ್ಲಾಸ್ 94 ನಾವು ಅಪಾಯಿಂಟ್ ಮಾಡ್ತೀವಲ್ಲ, ಸೊ ಅದಕ್ಕೆ ಅವರಿಗೆ ನಾವು ಹೋಲ್ ಟೈಮ್ ಡೈರೆಕ್ಟರ್ ಅಂತಲೂ ಕರಿಬೋದು ಅಂತ ಹೇಳಿ ಒಂದು ಪ್ರಾವಿಷನ್. ಓಕೆ, ಸೊ ದೆನ್ ನೆಕ್ಸ್ಟ್ ಹೋಲ್ ಟೈಮ್ ಡೈರೆಕ್ಟರ್ ಆಸ್ ಪರ್ ಕ್ಲಾಸ್ 294 of Companies Act 2013, whole time director includes a director in the whole employment of the company. Director as well as the permanent employee in the organization. Okay, so then we will see further the conditions in which the whole time director will be called as executive director. Okay, executive director, that is whole time director. Executive director ಮತ್ತು whole time director both are same. Okay, in condition 1, that is to become an executive director a person should be director of the company, right? That is a person should be director of the company ಅಂತಂದರೆ ಒಬ್ಬ ಓನರ್ ಆಗಿರ್ತಾನೆ. ಓಕೆ, ಓನರ್ ಆಗಿದ್ರು ಅಂದರೆ ಅಫ್ಕೋರ್ಸ್ ದೇ ವಿಲ್ ಬಿ ರಿಗಾರ್ಡೆಡ್ ಆಸ್ ಹೋಲ್ ಟೈಮ್ ಡೈರೆಕ್ಟರ್ ಆರ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಓಕೆ, second condition, to become an executive director a person should be whole time employee of the company. whole time employee ಆಗಿರಬೇಕು ಅಂದರೆ ಪರ್ಮನೆಂಟ್ ಎಂಪ್ಲಾಯಿ ಆಗಿರಬೇಕು. ಲೈಕ್ CEO ಅಥವಾ CFO ಅಥವಾ ನೆಕ್ಸ್ಟ್ CFO, COOs. ಸೊ ಈ ಥರ ಎಲ್ಲ ಹೈಯರ್ ಅಥಾರಿಟೀಸ್ನ ದೇ ನೀಡ್ ಟು ಹೋಲ್ಡ್. ಓಕೆ, ನೆಕ್ಸ್ಟ್ ಕಂಡೀಷನ್ 3, to become an executive director ultimately a person should be whole time director of the company. Sorry, again it's been repeated. Okay, note, as per definition of whole time director, both conditions should be fulfilled to consider a person as whole time director, that is director plus whole time employee. Okay, say for example ಈಗ ಮೈಕ್ರೋಸಾಫ್ಟ್ ಕಂಪನಿಯ CEO ಯಾರು? ಸತ್ಯ ನಾಡೆಲ್ಲ. ಓಕೆ, ಸೊ ಆ ಸತ್ಯ ನಾಡೆಲ್ಲ ಏನಂತ ಹೇಳಿದ್ರೆ ಪರ್ಮನೆಂಟ್ ಎಂಪ್ಲಾಯಿ. ಓಕೆ, ಅವರು CEO ಪೋಸ್ಟಿಗೆ ದೇ ಹ್ಯಾವ್ ಬೀನ್ ಎಲೆಕ್ಟೆಡ್ ಆ್ಯಂಡ್ ದೇ ಆರ್ ರಿಗಾರ್ಡೆಡ್ ಆಸ್ ಅ ಪರ್ಮನೆಂಟ್ ಎಂಪ್ಲಾಯಿ ಆಫ್ ದ ಆರ್ಗನೈಸೇಷನ್. ಓಕೆ, ಅವರು ಬೋರ್ಡ್ ಮೆಂಬರಲ್ಲೂ ಕೂಡ ಒಬ್ಬರು ಮೆಂಬರ್ ಆಗಿರ್ತಾರೆ. ಸೊ ದೇ ವಿಲ್ ಬಿ ರಿಗಾರ್ಡೆಡ್ ಆಸ್ ಹೋಲ್ ಟೈಮ್ ಡೈರೆಕ್ಟರ್. ಆಯ್ತಾಯ್ತಾ? ಸೊ ಅದೇ ಥರನೇ ಬಂದರೆ ಈಗ ನೆಕ್ಸ್ಟ್ ಇನ್ಫೋಸಿಸಿಗೆ ಬಂದರೆ, ಸೊ ಅಲ್ಲಿನೂ ಕೂಡ ಇನ್ಫೋಸಿಸಲ್ಲೂ ಕೂಡ ನಾರಾಯಣ ಮೂರ್ತಿಯವರು ಪರ್ಮನೆಂಟ್ ಎಂಪ್ಲಾಯಿ ಆರ್ಗನೈಸೇಷನಲ್ಲಿ. ಸೊ ಅವರು ಕೂಡ ಹೋಲ್ ಟೈಮ್ ಅಂದರೆ ಡೈರೆಕ್ಟರ್ ಆಗಿರ್ತಾರೆ, ಅಂದರೆ ಬೋರ್ಡಿನ ಮೆಂಬರ್ ಆಗಿರ್ತಾರೆ. ಸೊ ಹಾಗಾಗಿ ದೇ ವಿಲ್ ಆಲ್ಸೋ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದ ಡೈರೆಕ್ಟರ್ ಪ್ಲಸ್ ಹೋಲ್ ಟೈಮ್ ಎಂಪ್ಲಾಯಿ ಇನ್ ದ ಆರ್ಗನೈಸೇಷನ್. ಓಕೆ, ಸೊ ನೋಡಿ, ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳಿದರೆ ಎರಡು ನಿಮಗೆ ರಿಮೆಂಬರಲ್ಲಿ ಇರಬೇಕು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆರ್
whole-time employees in the organization as well as the members of the board. So that is what they are also called as the whole-time directors of the company as well. Okay, so this is regarding the provisions of the Companies Act 2013 pertaining to the executive director. Okay, so then the question will arise, so then what's the difference between executive director and the managing director, right? So we'll see now. The managing directors are going to defined as per clause 2 subsection 54 of Companies Act 2013. Managing director means a director who, by virtue of the articles of a company or an agreement with a company or a resolution passed in its general meeting or by its board of directors, is entrusted with substantial powers of management of affairs of the company and includes a director occupying the position of managing director by whatever name called MD. Okay, so ಇಲ್ಲಿ ಏನಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸನ್ನು ಬೋರ್ಡ್ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡಿ ದೆನ್ ಅವ್ರನ್ನ ಡೈರೆಕ್ಟರ್ ಪೋಸ್ಟಿಗೆ ಎಲೆಕ್ಟ್ ಮಾಡಿರ್ತಾರೆ. ಓಕೆ, ಬಟ್ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸನ್ನ ಏನಂತ ಹೇಳಿದ್ರೆ ಸಪ್ರೇಟ್ ಡೆಲಿಗೇಷನ್ ಆಫ್ ಅಥಾರಿಟಿ ಆಗತ್ತೆ ಅವರಿಗೆ. ಓಕೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅದಾದಮೇಲೆ CEO, CFO, COOs, ಅದಾದಮೇಲೆ CS, CS, ಅದಾದಮೇಲೆ ಬರೋ ಪೋಸ್ಟೇ ನೆಕ್ಸ್ಟು ಮ್ಯಾನೇಜಿಂಗ್ ಡೈರೆಕ್ಟರ್. ಓಕೆ, ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಕೂಡ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ ಜನರಲ್ ಮೀಟಿಂಗಲ್ಲಿ ಮಾಡಿರ್ತಾರೆ. ಅವರು ಏನಂತಂದರೆ ಎಲ್ಲ ಥರದ ಅಫೇರ್ಸ್ ಆಫ್ ದ ಕಂಪನಿನ ದೇ ಕ್ಯಾನ್ ಕ್ಯಾರಿ ಔಟ್. ಓಕೆ, ಬಟ್ ಅವರಿಗೆ ಯಾವುದೇ ಥರದ CEOs ಆಗಿರ್ಬೋದು ಅಥವಾ COOs ಆಗಿರ್ಬೋದು, CFOs ಆಗಿರ್ಬೋದು, ಆ ಥರದ ಅಥಾರಿಟೀಸು ಇರೋದಿಲ್ಲ. ಓಕೆ, ಅವರು ಏನಂತ ಹೇಳಿದ್ರೆ ಜಸ್ಟ್ ದೇ ವಿಲ್ ಆಲ್ಸೋ ಇನ್ ದ ಟಾಪೆಸ್ಟ್ ಹೈಯರ್ ಅಥಾರಿಟಿ, ಬಟ್ ಸ್ಟಿಲ್ they don't have the power to become as a members in the board. Okay, so just they will what we can call for namesake, and there have a different roles and responsibilities. Okay, MDs anta helidre it is not like the highest authority or the middle authority, it will be in between of that. ಸೊ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯಿ he is just responsible to carry out his duties and responsibilities for the overall growth of the organization. ಬಟ್ ಅವರು ಯಾವುದೇ ಕಾರಣಕ್ಕೂ ಬೋರ್ಡ್ ಆಫ್ ಡೈರೆಕ್ಟರಲ್ಲಿ ಒಬ್ಬ ಮೆಂಬರ್ ಆಗಲಿಕ್ಕೆ ಚಾನ್ಸ್ ಇರಲ್ಲ. ಓಕೆ, ಬಟ್ ನೀವು ಹೋಲ್ ಟೈಮ್ ಅಂದರೆ ಎಂಪ್ಲಾಯಿ ಆಗಿತ್ತು CEO ಅಥವಾ CFO ಆ ಥರದ ಪೋಸ್ಟಲ್ಲಿದ್ದರೆ ದೆನ್ ದೇ ಕ್ಯಾನ್ ಬಿಕಮ್ ಆಸ್ ಅ then they can become as a whole-time director in the company. Okay, so this is regarding MD. ಮೀನ್ಸ್ ಅಂದರೆ ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆದರೆ ಬೋರ್ಡ್ ಮೆಂಬರಲ್ಲೂ ಮೆಂಬರ್ ಆಗ್ತಾರೆ, ಸೊ ದಟ್ ದೇ ವಿಲ್ ಬಿ ರಿಗಾರ್ಡೆಡ್ ಆಸ್ ಹೋಲ್ ಟೈಮ್ ಡೈರೆಕ್ಟರ್ ಆಫ್ ದ ಕಂಪನಿ. ಬಟ್ ಮ್ಯಾನೇಜಿಂಗ್ ಡೈರೆಕ್ಟರು ಹೋಲ್ ಟೈಮ್ ಡೈರೆಕ್ಟರ್ ಅಂತ ಕರೆಯೋಕ್ಕಾಗಲ್ಲ. ಓಕೆ, ಸೊ ಅವರು ಜಸ್ಟ್ ಬೋರ್ಡ್ ಮೆಂಬರು ಆಗಿರೋದಿಲ್ಲ, ಅವರು ಜಸ್ಟ್ ಸಪ್ರೇಟ್ ಡೆಲಿಗೇಷನ್ ಅಷ್ಟೇ, ಲೈಕ್ ನಾರ್ಮಲ್ ಎಂಪ್ಲಾಯಿ ಟೈಪನ್ನೇ, ಹೈಯರ್ ಅಥಾರಿಟಿಯಲ್ಲಿ ಇರ್ತಾರೆ ಬಟ್ ನಾರ್ಮಲ್ ಎಂಪ್ಲಾಯಿ ಥರನೇ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆ್ಯಂಡ್ ದ ನಾನ್ ಮ್ಯಾನೇಜಿಂಗ್ ಡೈರೆಕ್ಟರ್. ಓಕೆ, ಸೊ ನೆಕ್ಸ್ಟ್ ಇನ್ ಫರ್ದರ್ ಕೇಸಸ್, ಇಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ, ಅಂದರೆ ಒಬ್ಬ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೋಸ್ಟಿಗೆ ಎಕ್ಸ್ಟ್ರಾ ಕಂಪನಿಯಲ್ಲಿ ಇಫ್ ವಿ ವಾಂಟ್ ಟು ಬಿ ದ ಮೆಂಬರ್, ಓಕೆ, ಸೊ ದೆನ್ ವಾಟ್ಸ್ ದ ಪ್ರಾವಿಷನ್ಸ್ ಪರ್ಟೈನಿಂಗ್ ಟು ಇಟ್? ವೆದರ್ ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ. ಎಸ್, ಕ್ವೆಶನ್ ವಿಲ್ ಅರೈಸಸ್. ಮೀನ್ಸ್ ಅಂದರೆ ನಮಗೆ ಅದೊಂದು ಪ್ರಾವಿಷನ್ ಇದೆ ಅಲ್ಲ, ಒಬ್ಬ ಪರ್ಸನ್ನು ಅಥವಾ ಒಬ್ಬ ಇಂಡಿವಿಜುವಲ್ ಎಂಪ್ಲಾಯಿ he can become a director for maximumly 20 ಕಂಪನೀಸಿಗೆ ಡೈರೆಕ್ಟರ್ ಆಗ್ಬೋದು ಅಂತ ಇದೆ, ರೈಟ್? ಸೊ ಆವಾಗ ಕ್ವೆಶನ್ ನಮಗೆ ಬಂದೇ ಬರುತ್ತೆ, ವೆದರ್ ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ ಅಂತ. ಓಕೆ, ಸೊ
there is a one provision. As per above mentioned definitions, to become executive director, a person should be in whole time employment of the company. ಓಕೆ, ಹೋಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇರಬೇಕು ಒಬ್ಬ ಪರ್ಸನ್, ಅಂದರೆ ಪರ್ಮನೆಂಟ್ ಎಂಪ್ಲಾಯಿ ಆಗಿರಬೇಕು. ಓಕೆ, ಅದ್ರ ಜೊತೆಗೆ ಪ್ರಾಕ್ಟಿಕಲಿ ಎ ಪರ್ಸನ್ ಕ್ಯಾನ್ ಹ್ಯಾವ್ ಹೋಲ್ ಟೈಮ್ ಎಂಪ್ಲಾಯ್ಮೆಂಟ್ ಇನ್ ಒನ್ ಕಂಪನಿ ಓನ್ಲಿ. ಒಂದು ಕಂಪನಿಯಲ್ಲಿ ಮಾತ್ರ ಪರ್ಮನೆಂಟ್ ಆಗಿ ಹಿ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ ದ ಎಂಪ್ಲಾಯಿ ಆಫ್ ದ ಆರ್ಗನೈಸೇಷನ್, ರೈಟಾ? ಮಲ್ಟಿಪಲ್ ಕಂಪನೀಸಲ್ಲಿ ಆಗೋಕ್ಕಾಗಲ್ಲ, ರೈಟ್? So therefore, one can opine that a person can be an executive director only in one company at a time. ಅಂದರೆ ಒಂದು ಕಂಪನಿಯಲ್ಲಿ ಮಾತ್ರ ಒಬ್ಬ ಎಂಪ್ಲಾಯಿ ಡೈರೆಕ್ಟರ್ ಆಗಿ ಇರ್ಬೋದು. ಅದು ದಟ್ಟು ಪರ್ಮನೆಂಟ್ ಎಂಪ್ಲಾಯಿ ಆಗಿರಬೇಕು ಆ ಆರ್ಗನೈಸೇಷನಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ, ರೈಟ್? ಸೊ ಆ ನಾರಾಯಣ ಮೂರ್ತಿ ಹೋಲ್ ಟೈಮ್ ಎಂಪ್ಲಾಯಿ ಆ್ಯಂಡ್ ಅವರೇ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಕೂಡ ಆಗಿರ್ತಾರೆ. ಅದಷ್ಟೇ ಒಂದು ಪ್ರಾವಿಷನ್. ಅಂದರೆ ವೆದರ್ ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ ಅಂದರೆ ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಒಂದು ಪ್ರಾವಿಷನ್ ಇದೆ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ. ಓಕೆ, ಬಟ್ ಇನ್ ಆರ್ಡರ್ ಟು ಕಾಂಟ್ರಡಿಕ್ಟರಿ ವಿತ್ ದ್ಯಾಟ್, there is a one section, okay, which it is going to make a contradictory to this statement. ಅಂದರೆ ಇದಕ್ಕೆ ಏನಂತ ಹೇಳ್ತೀರಾ, ಕಾಂಟ್ರಡಿಕ್ಟರಿ ಆಗಿ ಒಂದು ಸೆಕ್ಷನನ್ನು 2013 ಆ್ಯಕ್ಟ್ ಪ್ರಕಾರ ಇಂಟ್ರೊಡ್ಯೂಸ್ ಮಾಡಿದರು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಒಂದೇ ಕಂಪನಿಯಲ್ಲಿ ಹೋಲ್ ಟೈಮ್ ಎಂಪ್ಲಾಯ್ಮೆಂಟು ಇದ್ದು ಅವನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿನೂ ಪರ್ಫಾರ್ಮ್ ಮಾಡಿದ್ರೆ ಸ್ಯಾಲ್ರಿ ಅಷ್ಟು ಏನಂತೀರ ಬೂಸ್ಟಪ್ ಆಗಲ್ಲ. ಈಗ ಅದೇ ಒಬ್ಬ ಪರ್ಸನ್ನು ಮಲ್ಟಿಪಲ್ ಕಂಪನೀಸಲ್ಲಿ ಇಫ್ ಹಿ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಡೈರೆಕ್ಟರ್, ದೆನ್ ದ ಫೈನಾನ್ಷಿಯಲ್ ಬೆನಿಫಿಟ್ಸ್ ವಿಲ್ ಬಿ ಮೋರ್. ಓಕೆ, ಆ ಒಂದು ಕಾರಣಕ್ಕೋಸ್ಕರ ಒಂದು ಸೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದರು 2013 ಆ್ಯಕ್ಟ್ ಪ್ರಕಾರ. ಎಕ್ಸೆಪ್ಷನ್ ಟು ಅಬೌವ್ ಆನ್ಸರ್, ಅಂದರೆ ಈಗ ಒಬ್ಬ ಪರ್ಸನ್ ಒಂದು ಕಂಪನಿಯಲ್ಲಿ ಮಾತ್ರ ಡೈರೆಕ್ಟರ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅಂತ ಇತ್ತಲ್ಲ, ಅದಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ದಟ್ ಈಸ್, ಆಸ್ ಪರ್ ಸೆಕ್ಷನ್ 203, ಎ ಪರ್ಸನ್ ಕ್ಯಾನ್ ಬಿ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ ಮೋರ್ ದ್ಯಾನ್ ಒನ್ ಕಂಪನಿ ವಿತ್ ದ ಅಪ್ರೂವಲ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಆಫ್ ಫಸ್ಟ್ ಕಂಪನಿ, ರೈಟ್? ಸೊ ನಾನು ಏನಂತ ಹೇಳಿದೆ ಅಂದರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸು ಬೋರ್ಡ್ ಮೆಂಬರಲ್ಲಿ ಒಬ್ಬ ಮೆಂಬರ್ ಆಗಿರಲ್ಲ ಆ್ಯಂಡ್ ದೇ ವಿಲ್ ನಾಟ್ ಆ್ಯಕ್ಟ್ ಆಸ್ ಅ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ಓಕೆ, ಎಲ್ಲಿ ಅವರ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇರುತ್ತೋ ಅಲ್ಲಿ ಅವ್ರಿಗೆ ಆ್ಯಕ್ಟ್ ಆಗೋಕ್ಕಾಗಲ್ಲ ಡೈರೆಕ್ಟರ್ಸ್ ಅಂತ ಹೇಳಿ. ಬಟ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ತಾರೆ ಅಂದರೆ ಡಿಫ್ರೆಂಟ್ ಕಂಪನೀಸಲ್ಲಿ ದೇ ಕ್ಯಾನ್ ಬಿಕಮ್ ಆಸ್ ಅ MDs ವಿತ್ ದ ಅಪ್ರೂವಲ್ ಆಫ್ ದ ಬೋರ್ಡ್ ಡೈರೆಕ್ಟರ್ಸ್ ಆಫ್ ದ ಫಸ್ಟ್ ಕಂಪನಿ. ಓಕೆ, ಸೊ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ಸಿಗೆ ಅವರ ಓನ್ ಕಂಪನಿಯಲ್ಲಿ ಅವರು ಡೈರೆಕ್ಟರ್ಸ್ ಆಗಿ ಆ್ಯಕ್ಟ್ ಆಗೋಕ್ಕಾಗಲ್ಲ. ಬಟ್ ಡಿಫ್ರೆಂಟ್ ಕಂಪನೀಸಲ್ಲಿ ದೇ ಕ್ಯಾನ್ ಆ್ಯಕ್ಟ್ ಆಸ್ ಅ ಡೈರೆಕ್ಟರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ with a prior approval from the first company, that is where they have been working, no, ಅಲ್ಲಿಂದ ಅವರು ಪರ್ಮಿಷನ್ನ ತಗೋಬೇಕು. ನಾನು ಈ ಥರ ಡಿಫ್ರೆಂಟ್ ಕಂಪನೀಸಲ್ಲಿ ಐ ವಾಂಟ್ ಟು ಬಿಕಮ್ ಆಸ್ ಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೊ ಐ ರಿಕ್ವೈರ್ಡ್ ಯುವರ್ ಪರ್ಮಿಷನ್ ಅಂತ ಹೇಳಿ. ಇಫ್ ದೇ ಹ್ಯಾವ್ ಬಿನ್ ಟೇಕನ್, ದೆನ್ ದೇ ಕ್ಯಾನ್ ಬಿಕಮ್ ಆಸ್ ಅ ಡೈರೆಕ್ಟರ್ಸ್ ಅಪ್ ಟು ಫಾರ್ ಮ್ಯಾಕ್ಸಿಮಮ್ 20 ಕಂಪನೀಸ್. ಓಕೆ, therefore this is exception situation in which a person can be a executive director in more than one company. ಅರ್ಥ ಆಯ್ತಲ್ಲ? ಈಗ ಸೆಕ್ಷನ್ 203 ಪ್ರಕಾರ ಇದೊಂಥರ ಕಾಂಟ್ರಡಿಕ್ಟರಿ ಸೆಕ್ಷನ್ ಇದು. ಓಕೆ, ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸಿಗೆ ಒಂಥರ ಚಾಯ್ಸ್ ಇದ್ದಂಗೆ. ಓಕೆ, ಅವರು ಚಾಯ್ಸ್ ಮಾಡಿಕೊಂಡು ದೇ ಕ್ಯಾನ್ ಬಿಕಮ್ ಆಸ್ ಅ ಡೈರೆಕ್ಟರ್ಸ್ ಇನ್ ಡಿಫ್ರೆಂಟ್ ಕಂಪನೀಸ್. ಓಕೆ, so this is regarding whether a person can be executive director in more than one company. Andre as per section 203, yes, they can become as a executive directors. Okay, ee chance irodu just only for the managing directors ige. Okay, managing director ಒಬ್ಬ ಕಂಪನಿಯಲ್ಲಿ ಹೋಲ್ ಟೈಮ್ ಎಂಪ್ಲಾಯಿ ಆಗಿರ್ತಾನೆ, ಬಟ್ ಅವನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗೋಕ್ಕಾಗಲ್ಲ. ಸೊ ಆ ಒಂದು ರೀಸನ್ನಿಂದ he will become executive director in another companies. ಅಂದರೆ ಈಗ ಪೇರೆಂಟ್ ಕಂಪನಿಯಲ್ಲಿ ಅವನು ಆಗೋಕ್ಕಾಗಲ್ಲ, ಸೊ
ಬೇರೆ ಕಂಪನೀಸಲ್ಲಿ ಹಿ ಕ್ಯಾನ್ ಬಿಕಮ್ ಆಸ್ ಅ executive director. Okay, so this is regarding whether a person can be executive director in more than one company. Andre yes, of course, as per section 203 it is says yes. Okay, so next we'll move towards the remuneration. Whether a person can be a executive director without acceptance of any remuneration from the company. ಅಂದರೆ ರೆಮ್ಯುನರೇಷನ್ ಇಲ್ದಂಗೂ ಕೂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆ್ಯಕ್ಟ್ ಆಗ್ಬೋದಾ? ರೈಟ್, ವಿಲ್ ಸಿ ದ್ಯಾಟ್. ಎಸ್, ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿತೌಟ್ ದ ಎಕ್ಸೆಪ್ಟೆನ್ಸ್ ಆಫ್ ರೆಮ್ಯುನರೇಷನ್ ಆಸ್ ವೆಲ್. ರೈಟ್, ಬಟ್ ಆದರೆ ಯಾರಾದರೂ ಆಗ್ತಾರ ಆ ಥರ? ದರ್ ಇಸ್ ನೋ ಚಾನ್ಸ್ ಎಟ್ ಆಲ್. ಎವ್ರಿ ಒನ್ ವಾಂಟ್ಸ್ ದ ಮನಿ. ರೈಟಾ? ಎಲ್ಲರಿಗೂ ಕೂಡ ಮನಿ ಬೇಕೇ ಬೇಕು. ಏನಕ್ಕೆ ಅಂದರೆ ಅವ್ರು ಆ ಥರ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದಾರೆ ಅಂದ್ರೇ ನಮಗೆ ಫೈನಾನ್ಷಿಯಲ್ ಬೆನಿಫಿಟ್ ಬೇಕು ಅಂತ ಹೇಳೇನೆ. ರೈಟಾ? ಸೊ ಹಾಗಾಗಿ ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿತೌಟ್ acceptance of remuneration is just like it is also just like contradictory, but no one will do like that. Everyone will receive the money. Okay, so in this situation, if he is a whole time employee of the company and not getting any remuneration from the company, then it's fine. ಈಗ ಅವನು ಹೋಲ್ ಟೈಮ್ ಎಂಪ್ಲಾಯಿನೂ ಆಗಿರ್ತಾನೆ, ಅವನಿಗೆ ಅಲ್ಲಿ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ. ಈಗ CEO ಪೋಸ್ಟ್ ಇರ್ತಾನೆ ಅಂದರೆ CEO ಪೋಸ್ಟಿಗೆ ಸ್ಯಾಲ್ರಿನ ಆಫರ್ ಮಾಡಿರುತ್ತೆ ಆಲ್ರೆಡಿ ಕಂಪನಿ. ಸೊ ನೆಕ್ಸ್ಟ್ ಅವನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಮತ್ತೆ ರೆಮ್ಯುನರೇಷನ್ ಏನು ರಿಕ್ವೈರ್ಮೆಂಟ್ ಇರಲ್ಲ ಕಂಪನಿಯಿಂದ, ಬಟ್ ಸ್ಟಿಲ್ ರೆಮ್ಯುನರೇಷನನ್ನು ಪ್ರೊವೈಡ್ ಮಾಡ್ತಾರೆ ಕಂಪನಿಯವರು. ಓಕೆ, ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕಂಪನೀಸ್ ಪಾಲಿಸೀಸ್ ಆ್ಯಂಡ್ ದ ಪ್ರೊಸೀಜರ್ಸ್. ಓಕೆ, ಈಗ ಕಂಪನಿಯಲ್ಲಿ ಈ ರೆಮ್ಯುನರೇಷನ್ ಕಮಿಟಿಯವರು ಏನೆಲ್ಲ ರೂಲ್ಸನ್ನು ಮಾಡ್ಕೊಂಡಿರ್ತಾರೆ, ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಪ್ಲಸ್ ಹೋಲ್ ಟೈಮ್ ಎಂಪ್ಲಾಯಿಗೆ ಸೇರಿ ಸ್ಯಾಲ್ರಿ ಕೊಡಬೇಕಾ ಅಥವಾ ಜಸ್ಟ್ ಹೋಲ್ ಟೈಮ್ ಎಂಪ್ಲಾಯಿ ಅನ್ನೋ ಒಂದು ಪೋಸ್ಟಿಗೆ ಕೊಡಬೇಕಾ ಅಂತ ಹೇಳಿ ದೇ ವಿಲ್ ಫಾರ್ಮುಲೇಟ್ ದ ಏನಂತೀರ ಒಂದು ನಾಮೆನ್ಕ್ಲೇಚರನ್ನು ಮಾಡ್ಕೊಂಡಿರ್ತಾರೆ. ಅದರ ಬೇಸಿಸ್ ಮೇಲೆ ಅವರು ರೆಮ್ಯುನರೇಷನನ್ನು ಕೊಡ್ತಾರೆ. ಓಕೆ, ಬಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರಿಗೆ ಸಪ್ರೇಟ್ ಮತ್ತು ಹೋಲ್ ಟೈಮ್ ಎಂಪ್ಲಾಯಿಗೆ ಸಪ್ರೇಟ್ ಅಂತ ಹೇಳಿ ಕೊಡಬೇಕು ಅಂತ ಹೇಳಿ ಏನೂ ರೂಲ್ಸ್ ಇಲ್ಲ. ಓಕೆ, 2013 ಆ್ಯಕ್ಟ್ ಪ್ರಕಾರ ಎಲ್ಲಿನೂ ಕೂಡ ಮೆನ್ಷನ್ ಇಲ್ಲ. ಓಕೆ, ವಿತೌಟ್ ದ ಎಕ್ಸೆಪ್ಟೆನ್ಸ್ ಆಫ್ ರೆಮ್ಯುನರೇಷನ್ ದ ಹೋಲ್ ಟೈಮ್ ಎಂಪ್ಲಾಯಿ ಕ್ಯಾನ್ ಆಲ್ಸೋ ಬಿಕಮ್ ಆಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಓಕೆ, ಅದೇ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಡಿಫ್ರೆಂಟ್ ಕಂಪನೀಸಲ್ಲಿ ಏನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆ್ಯಕ್ಟ್ ಆಗ್ತಾರಲ್ಲ ಅವರಂತೂ ಕಂಪಲ್ಸರಿ ರೆಮ್ಯುನರೇಷನನ್ನು ಇಸ್ಕೋತಾರೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ವೆದರ್ ಎ ಪರ್ಸನ್ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿತೌಟ್ ದ ಎಕ್ಸೆಪ್ಟೆನ್ಸ್ ಆಫ್ remuneration from the company. Okay, so then next non-executive directors. Okay, ಈಗ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತಂದರೆ ಯಾರೆಲ್ಲ ಬರ್ತಾರೆ? ಓಕೆ, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಮೀನ್ಸ್ ನಥಿಂಗ್ ಬಟ್ the directors who are not the permanent employees of the organization, but still they will be going to there in the board, and they are also have the right to formulate certain rules and procedures as well. Okay, so further we will see the remuneration for them. Okay, non-executive directors under section 166 itself. Okay, it is also defined under section 166 itself. ಓಕೆ, ಆಮೇಲೆ ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಕೂಡ ಸಿಮಿಲರ್, ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಓಕೆ, ಸೊ ವಿಲ್ ಸಿ ದಿಸ್. ಎ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಸ್ ಅ ಬೋರ್ಡ್ ಮೆಂಬರ್ ವಿತೌಟ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಡೈಲಿ ಮ್ಯಾನೇಜ್ಮೆಂಟ್ ಆರ್ ಆಪರೇಷನ್ಸ್ ಆಫ್ ದ ಕಂಪನಿ ಆರ್ ಆರ್ಗನೈಸೇಷನ್. ಓಕೆ, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಯಾವುದೇ ಥರ ಲಯಬಲ್ ಇರಲ್ಲ. ಡೈಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಆರ್ಗನೈಸೇಷನಲ್ಲಿ, ಅಥವಾ ಏನೆಲ್ಲ ಆಪರೇಷನ್ಸ್ಗಳು ಕ್ಯಾರಿ ಆಗ್ತಾ ಇದೆ, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಮಾಡಬೇಕು ಆ ಥರದ್ದೆಲ್ಲ ಯಾವುದೇ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ ಅವರಿಗೆ. ಜಸ್ಟ್ ಏನಂತ ಹೇಳಿದ್ರೆ ಜಸ್ಟ್ ಲೈಕ್ ದೇ ಆರ್ ವಿಸಿಟರ್ಸ್. ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಮಾಡಬೇಕು ಅಂದರೆ ಆ ಟೈಮಲ್ಲಿ ಬರ್ತಾರೆ. ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಹೋಮ್ ಕಂಪನಿ, ಅಂದರೆ ಎಲ್ಲಿ ಅವರ ಪರ್ಮನೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅಲ್ಲಿಗೆ ಅವ್ರು ಮತ್ತೆ ವಾಪಸ್ ಹೋಗ್ತಾರೆ. ಓಕೆ, ದ ಡಿಮ್ಯಾಂಡ್ ಫಾರ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ರೀಸೆಂಟ್ ಇಯರ್ಸ್. ನಾನು ಹೇಳ್ತಿದ್ದೀನಲ್ಲ, ಇದು ರೀಸೆಂಟ್ ಇಯರ್ಸಲ್ಲೇ ತುಂಬ ಇನ್ಕ್ರೀಸ್ ಆಗಿರೋದು.
ಆ್ಯಂಡ್ ಸೋ ಹ್ಯಾಸ್ ದ ನೀಡ್ ಫಾರ್ ದ ಬಿಸ್ನೆಸ್ ಲೀಡರ್ಸ್ ಟು ಟ್ರಾನ್ಸಿಷನ್ ಟು ನಾನ್ ಎಕ್ಸಿಕ್ಯೂಟಿವ್ ರೋಲ್ಸ್. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ಇಟ್ಸ್ ಫಾರ್ ಮಾನಿಟರಿ ಬೆನಿಫಿಟ್ಸ್ ಓನ್ಲಿ. ಈಗ ನೋಡಿ, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿರ್ತಾರೆ ಅಂದರೆ ಅವರಿಗೆ ಪರ್ಮನೆಂಟ್ ಎಂಪ್ಲಾಯಿ ಆಗಿ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿಂದನೂ ರೆಮ್ಯುನರೇಷನ್ ಬರುತ್ತೆ. ಅದ್ರ ಜೊತೆಗೆ ಈ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬೇರೆ ಕಂಪನಿಯಲ್ಲಿ ಆ್ಯಕ್ಟ್ ಆಗ್ತಾ ಇರ್ತಾರೆ, ಸೊ ಅಲ್ಲಿಂದನೂ ಅವರಿಗೆ ರೆಮ್ಯುನರೇಷನ್ ಬರುತ್ತೆ. ಓಕೆ, ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಮಾನಿಟರಿ ಬೆನಿಫಿಟ್ ಓನ್ಲಿ. ಓಕೆ, ಸೊ non-executive directors and trustee positions offer attractive professional development and opportunities, right? ಈಗ ಒಬ್ಬ ಪರ್ಸನ್ನು ಒಂದು 4-5 ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಒಂಥರ ಇಟ್ಸ್ ಜಸ್ಟ್ ಲೈಕ್ ಪ್ರೆಸ್ಟೀಜ್ ಮ್ಯಾಟರ್ ಆಲ್ಸೋ, ರೈಟಾ? ಸೊ ಆ ಒಂದೆಲ್ಲ ರೀಸನ್ಗಳಿಂದ ಈ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನ್ನೋ ಒಂದು ಕಾನ್ಸೆಪ್ಟು ರೈಸ್ ಆಗಿರೋದು. ಅದು ದಟ್ಟು ಈಗ ಈ 2013 ಅಥವಾ 2000s ಮೇಲೆ ಈ ಥರ ಪ್ರೊವಿಷನ್ಸ್ಗಳು ಡೆವಲಪ್ ಆಗಿರೋದು. ಓಕೆ, ಸೊ ನೆಕ್ಸ್ಟ್ provision, the non-executive directors tend to be selected and appointed for their personal qualities, experience, expertise. Okay, other basis ಮೇಲೆ qualification basis ಮೇಲೆ they are going to elected in the company, and good governance mandates that the nominations committee or the board of directors will have assessed the skills, experience and knowledge missing on the board before appointing a new non-executive director. ಓಕೆ, ಏನಾದರೂ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇಫ್ ಏನಾದರೂ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತಂದ್ರೂ ದೇರ್ ಇಸ್ ನೋ ಪ್ರಾಬ್ಲಮ್, ಬಟ್ ಸ್ಟಿಲ್ ಸರ್ಟನ್ ಪರ್ಸೆಂಟೇಜ್ ಇಟ್ ಈಸ್ ರಿಕ್ವೈರ್ಡ್ ಆಸ್ ಅ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಸ್ ವೆಲ್. ಈಗ 2/3 ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರಬೇಕು ಮತ್ತು 1/3 ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಕಂಪಲ್ಸರಿಯಾಗಿ ಇರಲೇಬೇಕು 2013 ಪ್ರೊವಿಷನ್ ಪ್ರಕಾರ. ಓಕೆ, ಸೊ ಹಾಗಾಗಿ ಆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಪೋಸ್ಟನ್ನು ಕೂಡ ಇಗ್ನೋರ್ ಮಾಡೋ ಹಾಗಿಲ್ಲ. ಓಕೆ, ಸೊ ದೇ ಶುಡ್ ಆಲ್ಸೋ ಹ್ಯಾವ್ ಕನ್ಸಿಡರ್ಡ್ ವಿತ್ ಡೈವರ್ಸಿಟಿ ಆಸ್ಪೆಕ್ಟ್ಸ್ ಆ್ಯಂಡ್ ಬೋರ್ಡ್ ಕೆಮಿಸ್ಟ್ರಿ. ಓಕೆ, ಈಗ ಯೂಶ್ವಲಿ ಏನಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿರೋದ್ರಿಂದ ಇವರು ನಾನ್ ಎಕ್ಸಿಕ್ಯೂಟಿವ್ನವರು ಟೆಂಪರರಿ ಅಂದರೆ ಏನಂತೀರ ಟೆಂಪರರಿ ಎಂಪ್ಲಾಯೀಸ್ ಆಗಿರೋದ್ರಿಂದ ಅಲ್ಲಿ ಕೆಲವೊಂದು ಟೈಮ್ ಕಾನ್ಫ್ಲಿಕ್ಟ್ಸ್ಗಳು ರೈಸ್ ಆಗೋದಿರುತ್ತೆ. ಸೊ ಆ ಕಾನ್ಫ್ಲಿಕ್ಟ್ಸ್ಗಳು ರೈಸ್ ಆಗಲಿಲ್ಲದಂಗೆ ದೇ ನೀಡ್ ಟು ವರ್ಕ್ ಇನ್ ದ ಹೆಲ್ತಿ ವೇ. ಓಕೆ, ಸೊ ದಿಸ್ ಇಸ್ ಈಗ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತಲ್ಲ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂದರೆ ಪರ್ಮನೆಂಟ್ ಎಂಪ್ಲಾಯಿ ಆಗಿದ್ಕೊಂಡು ಕೂಡ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಆಗ್ತಾರೆ. ಅದೇ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆದರೆ ಇನ್ನೊಂದು ಕಂಪನಿಯಲ್ಲಿ ಅವರು ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ತಾರೆ, ಬಟ್ ನಮ್ಮ ಕಂಪನಿಯಲ್ಲಿ ಅವರು ಸೂಪರ್ವಿಷನ್ ಮಾಡಲಿಕ್ಕೆ ಅಂತೇಳಿ ದೇ ವಿಲ್ ಆ್ಯಕ್ಟ್ ಆಸ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ದೇ ವಿಲ್ ನಾಟ್ ಬಿ ದ ಪರ್ಮನೆಂಟ್ ಎಂಪ್ಲಾಯೀಸ್ ಇನ್ ಆರ್ ಆರ್ಗನೈಸೇಷನ್. ಓಕೆ, ನಾನು ನಿಮಗೆ ಇದನ್ನು ಇನ್ನೂ ಒಂದು ಟೈಮ್ ನಾನು ಆಫ್ಲೈನ್ ಕ್ಲಾಸ್ ಆದಾಗ ನಿಮಗೆ ನಾನು ಹೇಳ್ತೀನಿ. ಈಗ ಜಸ್ಟ್ ನಿಮಗೊಂದು ಐಡಿಯಾಲಜಿ ಸಿಗಲಿ ಇದು. ಓಕೆ, ಎಕ್ಸಿಕ್ಯೂಟಿವ್ ಆ್ಯಂಡ್ ನಾನ್ ಎಕ್ಸಿಕ್ಯೂಟಿವ್ ಅಂದರೆ ಏನು ಅಂತ ಹೇಳಿ. ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಪರ್ಮನೆಂಟ್ ಎಂಪ್ಲಾಯೀಸೇ ಬೋರ್ಡ್ ಮೆಂಬರಲ್ಲಿ ಒಬ್ರು ಆಗ್ತಾರೆ, ಸೊ ಅವ್ರಿಗೆ ನಾವು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಕರಿತೀವಿ. ನಾನ್ ಎಕ್ಸಿಕ್ಯೂಟಿವ್ ಆದರೆ ಟೆಂಪರರಿ ಎಂಪ್ಲಾಯೀಸು, ಅವರು ಇನ್ನೊಂದು ಬೇರೆ ಆರ್ಗನೈಸೇಷನಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗಿ ವರ್ಕ್ ಆಗ್ತಾ ಇರ್ತಾರೆ. ಓಕೆ, ಈ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು ಜಸ್ಟ್ ಲೈಕ್ ವಿಸಿಟರ್ಸ್ ಫಾರ್ ದ ಆರ್ಗನೈಸೇಷನ್. So this is regarding the non-executive directors definition as per under section 166. Okay, further we will move towards a director accepting remuneration from the company shall be considered as executive director or non-executive director. Okay, question will arises. ಈಗ ಒಬ್ಬ ಡೈರೆಕ್ಟರು ರೆಮ್ಯುನರೇಷನನ್ನು ರಿಸೀವ್ ಮಾಡ್ತಾ ಇದ್ದಾನೆ ಒಂದು ಕಂಪನಿಯಿಂದ, ಅವನಿಗೆ ನಾವು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಕರಿತೀವ ಅಥವಾ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಕರಿತೀವ? ಓಕೆ, ಸೊ ವಿ ವಿಲ್ ಸಿ ದಿಸ್. ಓಕೆ, ನಾನು ಆಲ್ರೆಡಿ ನಿಮಗೆ ಮುಂಚೆ ಹಿಂಟ್ ಕೊಟ್ಟಿದ್ದೀನಿ. ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇನ್ನೊಂದು ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದರೆ ದೆನ್ ದೇ ವಿಲ್ ರಿಸೀವ್ ರೆಮ್ಯುನರೇಷನ್. ಓಕೆ, ಅದೇ ಒಬ್ಬ ಹೋಲ್ ಟೈಮ್ ಎಂಪ್ಲಾಯಿ ಆಗಿದ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಹೋಮ್ ಕಂಪನಿಯಲ್ಲೇ ಆ್ಯಕ್ಟ್ ಆಗ್ತಾ ಇದ್ದಾನೆ ಅಂತಂದರೆ ದೆನ್ ದೇರ್ ವಿಲ್ ಬಿ ನೋ ಎನಿ ರಿಸ್ಟ್ರಿಕ್ಷನ್ ಟು ರಿಸೀವ್ ದ ಎಕ್ಸ್ಟ್ರಾ ರೆಮ್ಯುನರೇಷನ್. Right? So we'll see the provisions now. As mentioned above, a director plus whole-time employee shall be considered as executive director. Right? However,
to accept the remuneration, it is not mandatory to become a whole-time employee of the company. ರೈಟ್, ಈಗ ನಾವು ರೆಮ್ಯುನರೇಷನ್ ಎಕ್ಸೆಪ್ಟ್ ಮಾಡಬೇಕು ಅಂದರೆ ಹೋಲ್ ಟೈಮ್ ಎಂಪ್ಲಾಯಿ ಆಲ್ರೆಡಿ ರಿಸೀವ್ ಮಾಡ್ತಿರ್ತಾನೆ, ಸೊ ಹೋಲ್ ಟೈಮ್ ಎಂಪ್ಲಾಯಿ ಆಗಿರಬೇಕು ಅಂತ ಏನಿಲ್ಲ. ಓಕೆ, ಎ ಡೈರೆಕ್ಟರ್ ಕ್ಯಾನ್ ಬಿ ಎಕ್ಸೆಪ್ಟಿಂಗ್ ದ ರೆಮ್ಯುನರೇಷನ್ ಆಸ್ ಪಾರ್ಟ್ ಟೈಮ್ ಎಂಪ್ಲಾಯಿ ಆಸ್ ವೆಲ್. ಅಂದರೆ ಈ ಪಾರ್ಟ್ ಟೈಮ್ ಎಂಪ್ಲಾಯಿ ಯಾರಾಗ್ತಾನೆ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತಾರೆ. ಓಕೆ, ಆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ದೇ ಕ್ಯಾನ್ ರಿಸೀವ್ ದ ರೆಮ್ಯುನರೇಷನ್. ಬಟ್ ಹೋಲ್ ಟೈಮ್ ಎಂಪ್ಲಾಯಿಗೆ ಯಾವುದೇ ಥರ, ಈಗ ಅವನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆ್ಯಕ್ಟ್ ಆದ್ರೂ ಕೂಡ ಅವನಿಗೆ ಯಾವುದೇ ಥರ ರೆಮ್ಯುನರೇಷನನ್ನು ಕೊಡಲ್ಲ. ಓಕೆ, ಸೊ ದೇರ್ ಫೋರ್ ಒನ್ ಕ್ಯಾನ್ ಒಪಿನಿಯನ್ ಅಂಡ್ ದ್ಯಾಟ್ ಎ ಡೈರೆಕ್ಟರ್ ಗೆಟಿಂಗ್ ಅ ರೆಮ್ಯುನರೇಷನ್ ಫ್ರಮ್ ದ ಕಂಪನಿ ಕ್ಯಾನ್ ಬಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸಿಗೆ ಮಾತ್ರ extra remuneration it is going to be provided but for the executive directors there will be no any extra remuneration which is going to be provided by the company. Okay, ಈಗ ಕ್ಲಿಯರ್ ಆಯ್ತಲ್ಲ ನಿಮಗೆ? Okay, so next last provision, note, after above mentioned provisions one can opinion that executive director include managing director and whole time director. Except managing director and whole time director, all the directors of the company are non-executive directors. MD ಮತ್ತು ಹೋಲ್ ಟೈಮ್ ಡೈರೆಕ್ಟರ್ಸ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ನಾವು ಹೋಲ್ ಟೈಮ್ ಡೈರೆಕ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳಿ ಕರಿತೀವಿ. ಓಕೆ, ಇವರಿಬ್ಬರನ್ನ ಬಿಟ್ಟು ಇನ್ನೆಲ್ಲ ಎಷ್ಟೇ ಥರ ಡೈರೆಕ್ಟರ್ಸ್ ಇದ್ರೂ ಕೂಡ ದ ವಿಲ್ ಆಲ್ ರಿಗಾರ್ಡೆಡ್ ಆಸ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಓಕೆ, ಸೊ ಎಮ್ ಡಿ ಸಿಗೆ ನಾನು ಏನು ನಿಮಗೆ ಇನ್ನೊಂದು ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ಬೋದು ಅಂತ ಹೇಳಿದ್ನಲ್ಲ, ಅವರು ಕೂಡ ಇನ್ನೊಂದು ಕಂಪನಿಯಲ್ಲಿ ಏನಾದರೂ ಆದರು ಅಂತ ಹೇಳಿದರೆ ಅವರು ಅಲ್ಲಿ ರೆಮ್ಯುನರೇಷನನ್ನು ರಿಸೀವ್ ಮಾಡ್ತಾರೆ. ಬಟ್ ಹೋಮ್ ಕಂಪನಿಯಲ್ಲಿ ರೆಮ್ಯುನರೇಷನನ್ನು ಅವರು ರಿಸೀವ್ ಮಾಡಲ್ಲ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ರೆಮ್ಯುನರೇಷನ್ ಮ್ಯಾಟರ್. ಓಕೆ, so next we'll see the different types of directors. Okay, the different types of directors, that is executive in executive directors only two types, that is managing director and whole time director. And the second type of directors are non executive directors, independent director, women director, nominee or affiliate director, alternative director, additional director, shadow director, small shareholder director and resident director. Okay, for these all explanation we will see in the next video. Okay, because if I am going to talk about these types of directors, it will again take up with one hour or 1.5 hour. So that is what these types of directors will be going to be discussed in the next video. Okay, ಸೊ ನೀವೀಗ ಜಸ್ಟ್ ತಿಳ್ಕೊಳ್ಳಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂದರೆ ಓನ್ಲಿ 2 MDs ಮತ್ತು ಹೋಲ್ ಟೈಮ್ ಡೈರೆಕ್ಟರ್ಸ್ ಅಷ್ಟೇ. ನಾನ್ ಎಕ್ಸಿಕ್ಯೂಟಿವ್ಸಲ್ಲಿ ಇಷ್ಟು 8 ಟೈಪ್ಸ್ ಬರುತ್ತೆ: ಇಂಡಿಪೆಂಡೆಂಟ್, ವುಮನ್, ನಾಮಿನಿ ಆರ್ ಅಫಿಲಿಯೇಟ್, ಆಲ್ಟರ್ನೇಟಿವ್, ಅಡಿಷನಲ್, ಶಾಡೋ, ಸ್ಮಾಲ್ ಶೇರ್ ಹೋಲ್ಡರ್ ಆ್ಯಂಡ್ ದ ರೆಸಿಡೆಂಟ್ ಡೈರೆಕ್ಟರ್. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ದ ಕಮಿಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್. ಸೊ ಕಮಿಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್ ಅಂದರೆ ಒಂದು ಬೋರ್ಡ್ ಸೆಟಪ್ ಆಗ್ತಾ ಇದೆ ಅಂದರೆ ಅಲ್ಲಿ ಈ ಎಲ್ಲ ಕಮಿಟೀಸ್ಗಳು ಮ್ಯಾಂಡೇಟರಿಯಾಗಿ ಇರಲೇಬೇಕು. ಸೊ ನೀವೀಗ 5th ಚಾಪ್ಟರಲ್ಲಿ ಮತ್ತೆ ಓದ್ತೀರಾ, ಅಲ್ಲಿ ನಾನು ನಿಮಗೆ ಪ್ರಾಪರಾಗಿ ಮತ್ತೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಫಸ್ಟ್ ಒನ್ ಇಸ್ ಆಡಿಟ್ ಕಮಿಟಿ, ನಾಮಿನೇಷನ್ ಆ್ಯಂಡ್ ರೆಮ್ಯುನರೇಷನ್ ಕಮಿಟಿ, ಸ್ಟೇಕ್ ಹೋಲ್ಡರ್ಸ್ ರಿಲೇಷನ್ಶಿಪ್ ಕಮಿಟಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಕಮಿಟಿ ಆ್ಯಂಡ್ CSR ಕಮಿಟಿ. ಓಕೆ, ಇಷ್ಟು ಕಮಿಟೀಸ್ ಇರುತ್ತೆ ಒಂದು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಬೇಕು ಅಂತ ಹೇಳಿದ್ರೆ. ಓಕೆ, ಸೊ ನಿಮಗೀಗ ಈ ವಿಡಿಯೋದಲ್ಲಿ ಪೂರ್ತಿ ಏನು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ದು ಡಿಫ್ರೆನ್ಸಿಯೇಷನ್ನು, ಅದ್ರ ಜೊತೆಗೆ ಒಂದು ಬೋರ್ಡಿನ ಅಜೆಂಡಾ ಅಥವಾ ಒಂದು ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅಥವಾ ಒಂದು ಕಾನ್ಸ್ಟಿಟ್ಯೂಷನ್ ಯಾವ ಥರ ಆಗುತ್ತೆ, ಅಂದರೆ ಸೆಟಪ್ ಯಾವ ಥರ ಆಗುತ್ತೆ ಒಂದು ಬೋರ್ಡ್ ಅಂತ ಹೇಳಿ ವಿ ಹ್ಯಾವ್ ಸೀನ್. ಓಕೆ, ಫರ್ದರ್ ಇನ್ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡೂ ಆನ್ ದ types of directors. Okay, because that types of directors will take maximumly regarding 1 to 1.5 hours, so that's what I'm not continuing in this video. Okay, so ನಿಮಗೀಗ ಎಕ್ಸಿಕ್ಯೂಟಿವ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂದರೆ ಡಿಫ್ರೆನ್ಸಿಯೇಷನ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂದರೆ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿದ್ದುಕೊಂಡು ಕೂಡ ಅವರು ಏನು
ಎಕ್ಸ್ಟ್ರಾ ಪೋಸ್ಟನ್ನು ಹೋಲ್ಡ್ ಮಾಡ್ತಾರೆ. ಅದು ಬೋರ್ಡ್ ಮೆಂಬರಲ್ಲಿ ಒಬ್ರು ಆಗ್ತಾರೆ. ಸೊ ಹಾಗಾಗಿ ಅವರಿಗೆ ನಾವೇನಂತ ಕರಿತೀವಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಬಟ್ ಆದರೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ಅವರು ಆರ್ಗನೈಸೇಷನಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ, ಅವರು ಜಸ್ಟ್ ವಿಸಿಟರ್ಸ್ ಥರ ಆ್ಯಕ್ಟ್ ಆಗ್ತಾರೆ. ಅವರಿಗೆ ಯಾವುದೇ ಥರದ ಡೈಲಿ ಆ್ಯಕ್ಟಿವಿಟೀಸು ಆರ್ಗನೈಸೇಷನಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಅವರು ನೋಡಬೇಕು ಅಂತ ಇಲ್ಲ. ಓಕೆ, ಅವ್ರು ಏನಂತ ಹೇಳಿದ್ರೆ ಜಸ್ಟ್ ಅವರು ಒಂದು ಈ ರೂಲ್ಸು, ರೆಗ್ಯುಲೇಷನ್ನು, ಪಾಲಿಸೀಸು, ಪ್ರೊಸೀಜರು ಮಾಡುವಾಗ ಜಸ್ಟ್ ದೆ ವಿಲ್ ಬಿ ದ ಮೆಂಬರ್ ಇನ್ ದ ಡಿಸ್ಕಷನ್. ಓಕೆ, ಆ ಒಂದು ಆಸ್ಪೆಕ್ಟಲ್ಲಿ ಮಾತ್ರ ಇರ್ತಾರೆ. ಅಂದರೆ ಅವರ ಒಂದು ಐಡಿಯಾಸ್ಗಳು ಜನರೇಟ್ ಆಗಲಿ ಆರ್ಗನೈಸೇಷನ್ನಲ್ಲಿ, ಎಕ್ಸ್ಟರ್ನಲ್ಸ್ ಅಲ್ಲ ಅವರೆಲ್ಲರೂ ಕೂಡ. ಸೊ ಆ ಒಂದು ರೀಸನಿಗೋಸ್ಕರ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ನಮಗೆ ಈಗ ಯಾರೆಲ್ಲ ಟೀಚರ್ಸ್ ಇದ್ದಾರೆ, ಈಗ ಎಲ್ಲ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ಸು ಅವರೆಲ್ಲ ಹೇಗೆ ಅಂತ ಹೇಳಿದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಓಕೆ, ಈಗ ನಿಮ್ಮ ಪ್ರಾಜೆಕ್ಟ್ ವೈವಾ ಮಾಡಲಿಕ್ಕೆ ಒಬ್ಬ ಎಕ್ಸ್ಪರ್ಟೈಸ್ಡ್ ಪರ್ಸನನ್ನು ಕರೆಸ್ತಾರೆ. ಓಕೆ, ಅವರು ಕೂಡ ಆ ಬೋರ್ಡಲ್ಲಿ ಒಬ್ಬ ಮೆಂಬರ್ ಆಗಿರ್ತಾರೆ. ಓಕೆ, ಸೊ ಅವರು ಏನಾಗ್ತಾರೆ, ಎಕ್ಸ್ಟರ್ನಲ್ಲು. ಸೊ ಅವರು ನಿಮಗೆ ಕೆಲವೊಂದು ಸಜೆಷನ್ಸ್ಗಳನ್ನ ಹೇಳ್ತಾರೆ, ನೀವು ಈ ಥರ ಮಾಡಬೇಕಿತ್ತು, ಇನ್ನು ಏನು ಮಾಡಿದ್ದೀರಾ. ಓಕೆ, ಅವರು ಯಾವ ಥರ ಆ್ಯಕ್ಟ್ ಆಗ್ತಾರೆ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಪ್ ಆ್ಯಕ್ಟ್ ಆಗ್ತಾರೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್ ವಿಚ್ ಈಸ್ ಪರ್ಟೈನಿಂಗ್ ಟು ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. Okay, so if you found any doubts, please ask me, because the concept is like this. Okay, ಸೊ ನಾನು ನಿಮಗೆ ಇದನ್ನು ಮತ್ತೆ ಆಫ್ಲೈನಲ್ಲಿ ನಾನು ಮಾಡಲೇಬೇಕು. ನಿಮಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬೋರ್ಡ್. ಓಕೆ, ವಿಚ್ ಇಸ್ ಪರ್ಟೈನಿಂಗ್ ಟು ಎಕ್ಸಿಕ್ಯೂಟಿವ್ ಆ್ಯಂಡ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಥ್ಯಾಂಕ್ ಯು so much. Thank you all. So do subscribe for my channel. Okay, thank you.